ಹಾಯ್ ಫ್ರೆಂಡ್ಸ್, ಆರಿ ವರ್ಕ್ ವಿತ್ ಅನುಷಾ ಯೂಟ್ಯೂಬ್ ಬ್ಲಾಗ್. ವೆಲ್ಕಮ್ ಟು ಆಲ್ ಫ್ರೆಂಡ್ಸ್. ನಾನು ಇವತ್ತು ಹೇಳ್ಕೊಡ್ತಾ ಇರೋದು ನಿಮಗೆ ಜಸ್ಟ್ ಟ್ರೇಸಿಂಗ್ ಪೇಪರಲ್ಲಿ ಒಂದು ಡಿಸೈನ್ ಮಾರ್ಕ್ ಮಾಡಿಕೊಂಡು ಅದನ್ನು ನೀವು ಹೇಗೆ ಶುಗರ್ ಬೀಡ್ಸಲ್ಲಿ ಒಂದು ಡಿಸೈನ್ ಮಾಡ್ಬೋದು ಅಂತ. ತುಂಬ ಈಸಿ ಇದೆ ಫ್ರೆಂಡ್ಸ್. ಅದು ಜಸ್ಟ್ ಏನು ಗೊತ್ತುಂಟ, ಶುಗರ್ ಬೀಡ್ಸು ಬೇಕಾಗಿರೋವಂಥದ್ದು, ಜೆರಿ ಥ್ರೆಡ್ ಮತ್ತು ನಿಮಗೆ ಟೂಲಿಪ್ ನೀಡಲ್ಲು, ಇಲ್ಲ ಲೋಡಿಂಗ್ ನೀಡಲು ಸಹ ಐರನ್ ನೀಡಲ್ ಬರುತ್ತಲ್ಲ ಅದು ಸಹ ಆಗ್ತದೆ. ನಿಮಗೆ ಯಾವುದು ಕನ್ವೀನಿಯೆಂಟ್ ಕಂಫರ್ಟಬಲ್ ಇದೆ ಅದು ಸಹ ನೀವು ತೊಗೊಳ್ಬೋದು. ಶುಗರ್ ಬೀಡ್ಸಲ್ಲ ನೀವು ನೀಟಾಗಿ ಫ್ಲವರ್ ಎಲ್ಲ ಡ್ರಾ ಮಾಡಿಕೊಂಡು ಫಿಲ್ ಮಾಡ್ತಾ ಹೋಗಲಿಕ್ಕೆ. ನೀವೇನು ಫ್ಲವರ್ ಡಿಸೈನ್ ಅದು ಕೊಟ್ಟಿರ್ತೀವಿ ಅದಕ್ಕೆ ನೀವು ಫ್ಲವರ್ ಫಿಲ್ ಮಾಡ್ತಾ ಅದೇ ಇದರಲ್ಲಿ ಹೋಗಲಿಕ್ಕೆ. ಮತ್ತು ನೀವು ಮಾಡುವಾಗ ಅದು ವೈಟ್ ನಿಮಗೆ ಏನದು ಮಾರ್ಕರಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ, ನಿಮಗೆ ಬೇಕಿದ್ದರೆ ಅದು ಚೇಂಜಸ್ ಸ್ವಲ್ಪ ಚೇಂಜಸ್ ಸಹ ಮಾಡ್ಕೊಳ್ಬೋದು. ಒಂದು ನೀಟೊಂದು ಫ್ಲವರ್ ಆಗಿ ಅದು ಕವರ್ ಆದರೆ ಆಯಿತು. ಮತ್ತು ನಿಮಗೆ ಫ್ರೆಂಡ್ಸ್, ನಾನು ಈ ಟೇಸಲ್ಲಿ ಹೇಗೆ ಮಾಡೋದು, ಬ್ಲೌಸ್ ಇದು ಅದೆಲ್ಲ ನಿಮಗೆ ಹೇಳಿಕೊಡ್ತೀನಿ ಫ್ರೆಂಡ್ಸ್. ಮತ್ತು ಟ್ರೇಸ್ ಮಾಡುವಂಥದ್ದು, ಮತ್ತು ರನ್ನಿಂಗ್ ಸ್ಟಿಚ್, ನಿಮಗೆ ಆಲ್ಮೋಸ್ಟ್ ಈ ಜೆರಿ ಥ್ರೆಡ್ಡಲ್ಲಿ ವರ್ಕ್ ಮಾಡುವಂಥದ್ದು, ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡುವಂಥದ್ದು, ಬೀಡ್ಸ್ ವರ್ಕ್ ಎಲ್ಲ ಸಹ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ವೀಡಿಯೋಸು ಫ್ರೆಂಡ್ಸ್. ಮತ್ತು ನಿಮ್ಗೆ ಇದರಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಈಗ ಹೀಗೆ ಫ್ಲವರಿಗೆ ಮಾಡ್ಕೊಳ್ಳೋವಾಗ ಇದು ನೋಡಿ, ಈ ಡಿಸೈನ್ಸ್ ಉಂಟಲ್ಲ, ಇದು ನಿಮಗೆ ಫ್ರಂಟ್ ನೆಕ್ಕಿಗೆ ಚೆನ್ನಾಗಿ ಕಾಣುತ್ತೆ. ಮತ್ತು ಡ್ರೆಸ್ಸಿಗೆಲ್ಲ ಉಂಟಲ್ಲ, ನಮಗೆ ಟಾಪಿಗೆ, ಸಲ್ವರಿಗೆ, ಅದಕ್ಕೆಲ್ಲ ಸಹ ಫ್ರಂಟ್ ವರ್ಕಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ತುಂಬ ಚೆಂದ ಕಾಣುತ್ತದೆ ನೀಟಾಗಿ ಮಾಡುವಾಗ ಅಷ್ಟೇ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋದು ಒಂದೇ, ನಿಮಗೆ ಸ್ಲೋ ಆದರೂ ಪರವಾಗಿಲ್ಲ, ಬೀಡ್ಸನ್ನು ನೀಟಾಗಿ ಫಿಲ್ ಮಾಡಿಕೊಂಡು ತುಂಬ ಜಾಗ್ರತೆಯಲ್ಲಿ ಬಟ್ಟೆ ಸಹ ಹರಿದಿಲ್ದಾಗೆ ಕೇರಾಗಿ ಇದು ಮಾಡ್ಕೊಂಡು. ಯಾಕೆಂದರೆ ಜೆರಿ ಥ್ರೆಡಲ್ಲಿ ಟೂಲಿಪ್ ನೀಡಲ್ಲಿ ಹಾಕುವಾಗ ಸಿಕ್ಕಾಕೊಳ್ಳುತ್ತೆ ಕೆಲವೊಮ್ಮೆ. ಅದನ್ನು ತುಂಬ ನೀಟಾಗಿ ನಿಧಾನಕ್ಕೆ ತೆಗೀರಿ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ತೆಗೆದು ನೀವು ವೀಡಿಯೋನ ಮಾಡ್ಬೋದು. ಅದು ಬಿಟ್ಟು ನಾವೊಂದು ಅರ್ಜೆಂಟಲ್ಲಿ ಮಾಡಬೇಕು ಹಾಗೆಲ್ಲ ಇಲ್ಲ ಫ್ರೆಂಡ್ಸ್. ನಾವು ಮಾಡೋ ಕೆಲಸದಲ್ಲಿ ನಮಗೆ ನಿಷ್ಠೆ, ಒಂದು ತಾಳ್ಮೆ ಅವೆಲ್ಲ ಇತ್ತು ಅಂದರೆ ನಮ್ಗೆ ಖಂಡಿತ ಸಕ್ಸಸ್ ಸಿಗ್ತದೆ ಲೈಫಲ್ಲಿ. ಹಾಗೆ ಮತ್ತು ನಿಮಗೆ ಇದು ಡಿಸೈನ್ ಸಹ ಅಷ್ಟೇ, ನೀವು ಮಾಡ್ತಾ ಹೋಗುವಾಗ ನಿಮ್ಗೆ ಏನಾದ್ರು ಸ್ವಲ್ಪ ಚೇಂಜಸ್ ಏನಾದರೂ ಬೇಕು ಅಂದರೆ ನೀವು ಚೇಂಜಸ್ ಮಾಡ್ಕೊಳ್ಬೋದು. ಈಗ ಇಲ್ಲ ನಾವು ಅದೇ ಡಿಸೈನೇ ಡ್ರಾ ಮಾಡ್ಕೊಂಡಿದ್ದೀವಿ, ಇಲ್ಲ ಸೇಮ್ ಅದೇ ಬರಬೇಕು ಅಂತ ಎಫರ್ಟ್ ಹಾಕುವಂಥದ್ದು ಏನಿಲ್ಲ. ಅದೇ ಬ್ಲೌಸಿಗೆಲ್ಲ ನೀವು ವರ್ಕ್ ಮಾಡುವಾಗ ಉಂಟಲ್ಲ, ಅದು ಏನು ನೀವು ಟ್ರೇಸಲ್ಲಿ ನೀವು ಡಿಸೈನ್ ಹಾಕ್ಕೊಂಡಿರ್ತೀರ, ಸ್ಕೆಚ್ ಹಾಕಿರ್ತೀರ, ಅದನ್ನೇ ಆಲ್ಮೋಸ್ಟ್ ಯಾಕಂದರೆ ಫಾಲೋ ಮಾಡಬೇಕಾಗತ್ತೆ. ಏಕೆಂದರೆ ಫುಲ್ಲು ನೆಕ್ಕಿಗೆ ಬರುವಾಗ ಉಂಟಲ್ಲ, ಒಂದೊಂಥರ ಡಿಸೈನ್, ಇನ್ನೊಂದು ಟೈಪ್ ಡಿಸೈನ್ ಬರುವಾಗ ಅಷ್ಟು ಒಳ್ಳೆ ಕಾಣೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅದಕ್ಕೋಸ್ಕರ ತುಂಬ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸು. ಏನು ಆರಿ ವರ್ಕ್ ಉಂಟಲ್ಲ, ಖಂಡಿತ ಒಳ್ಳೆಯದುಂಟು ಆರಿ ವರ್ಕ್ ಅನ್ನೋದು. ಅದು ನಿಮಗೆ ನೀವು ಮನೆಯಲ್ಲೇ ಕುತ್ಕೊಂಡು ಒಂದು ದುಡ್ದು ಹಣ ಪಡೆಯುವಂಥದ್ದು. ಆರಿ ವರ್ಕಲ್ಲಿ ಎಷ್ಟೋ ಜನರ ಲೈಫ್ ನಡೀತಾ ಉಂಟು ಫ್ರೆಂಡ್ಸು. ಯಾಕೆಂದರೆ ನೋಡಿ, ಈಗ ಏನು ಇದಕ್ಕೆಲ್ಲ ತುಂಬ ಓದಬೇಕು ಕಲಿಬೇಕು ಅಂತಿಲ್ಲ. ಜಸ್ಟ್ ಒಂದು ನಮಗೆ ನೀಡ್ಲ್ ನಾಲೆಡ್ಜ್ ಸಿಕ್ಕಿದರೆ ಸಾಕು. ನೀಡ್ಲ್ ನಾಲೆಡ್ಜ್ ಸಿಕ್ತು ಅಂದರೆ ನಾವು ಯಾವ ಟೈಪ್ ಡಿಸೈನ್ ಸಹ ಮಾಡ್ಕೊಂಡು ಹೋಗ್ಬೋದು. ತುಂಬ ಪೇಷನ್ಸ್ ಬೇಕು ಅಷ್ಟೇ. ನಾವು ಯಾವ ಕೆಲಸ ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಬೇಕು. ಪೇಷನ್ಸ್ ಇಲ್ಲಾಂದರೆ ಫ್ರೆಂಡ್ಸ್ ನಾವು ಯಾವ ಕೆಲಸನೂ ಯಾವುದನ್ನು ಮಾಡಲಿಕ್ಕಾಗಲ್ಲ. ಮತ್ತು ನಮ್ಮ ಸ್ವಲ್ಪ ಹಾರ್ಡ್ ವರ್ಕ್ ಸಹ ಬೇಕಾಗ್ತದೆ. ಹಾರ್ಡ್ ವರ್ಕ್ ಇಲ್ಲಾಂದರೆ ನಾವೇನು ಲೈಫಲ್ಲಿ ಅಚೀವ್ ಮಾಡಲಿಕ್ಕಾಗಲ್ಲ. ಪ್ರತಿಯೊಬ್ಬರಿಗೆ ಫ್ರೆಂಡ್ಸ್ ಯಾರು ಪ್ರಾಬ್ಲಮ್ ಇಲ್ಲದ್ರೆ ಮನುಷ್ಯ ಇಲ್ಲ, ಪ್ರತಿಯೊಬ್ಬರಿಗೆ ಸಹ ಪ್ರಾಬ್ಲಮ್ ಉಂಟು. ಬಟ್ ಏನಾದರೂ ನಾವೊಂದು ಅಚೀವ್ ಮಾಡಬೇಕು ಅಂತಂದರೆ ಈ ವರ್ಕಲ್ಲೆಲ್ಲ ಸ್ವಲ್ಪ ನಮಗೆ. ಮತ್ತು ನಮಗೀಗ ನೋಡಿ ಫ್ರೆಂಡ್ಸ್, ತುಂಬ ಟೆನ್ಷನ್ ಉಂಟು, ತಲೆಗೆ ಏನು ಓಡ್ತಾ ಇಲ್ಲ. ಹಾಗೆ ಎಲ್ಲ ಇದು ಮಾಡುವಾಗ ಈ ಒಂದು ಆರಿ ವರ್ಕ್ ಉಂಟಲ್ಲ, ನಾವೊಂದು ಮೆಡಿಟೇಷನ್ ಅಂತಲೇ ಹೇಳ್ಬೋದು. ನಮ್ಮ ಟೆನ್ಷನ್ ಸ್ವಲ್ಪ ಫ್ರೀ ಆಗಿರೋಂಥ ವರ್ಕು ಸಹ, ಸ್ಟ್ರೆಸ್ಸು ಸಹ, ಟೆನ್ಷನ್ ಸಹ ಎಲ್ಲ ನಮಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈಗ ವರ್ಕ್ ಮಾಡ್ತಾ ಇರೋದ್ರಲ್ಲಿ ಲೀವ್ಸ್ ಹಾಕಿದ್ದೀನಿ ಹೌದಲ್ಲ, ಅದರಲ್ಲಿ ನಾನು ಲೀವ್ಸ್ನ ಸ್ವಲ್ಪ ಚೇಂಜ್ ಮಾಡಿದೆ ಅಷ್ಟೇ. ನೀವು ಮಾಡುವಾಗ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋಗ್ಬೋದು, ಅದರಲ್ಲಿ ಏನು ಸಹ ಇಲ್ಲ ಫ್ರೆಂಡ್ಸ್. ನಾವು ಹೇಗೆ ಫಿನಿಶಿಂಗ್ ಕೊಡ್ತೀವಿ, ಅದು ವೈಟ್ ಉಂಟಲ್ಲ ಫ್ರೆಂಡ್ಸ್, ನಿಮಗೆ ಅದು ಡಿಸೈನ್ ಆದಮೇಲೆ ಆ ವೈಟ್ ಡಿಸೈನ್ ಏನು ಟ್ರೇಸ್ ಮಾಡಿರೋದು ಏನೂ ಕಾಣಿಸಲ್ಲ. ನೀವು ಯಾವ ಥರ ಅದು ಬೇಕಾದರೆ ಕನ್ವರ್ಟ್ ಮಾಡ್ಕೊಂಡು ಹೋಗ್ಬೋದು. ನನಗೆ ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡೋಣ ಅಂತ ಅನ್ನಿಸ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಚೇಂಜಸ್ ಮಾಡಿಕೊಂಡೆ. ನಿಮಗೆ ಅಷ್ಟೇ, ನಿಮ್ಗೆ ಯಾವ ಥರ ಬೇಕು, ಯಾವ ರೀತಿಲಿ ಡಿಸೈನ್ ಬೇಕೋ ಆ ಥರ ನೀವು ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲಿ ಫ್ಲವರ್ ಅಷ್ಟೇ, ಫ್ಲವರ್ ಮಾಡುವಾಗ ಸಹ ಅಷ್ಟೇ, ಆ ಟೈಪ್ ಬೇಡ, ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನಿಸ್ತು, ಇಲ್ಲಿ ಸಹ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನೀವು ಫ್ರಂಟಿಗೆ, ಮತ್ತು ಮಕ್ಕಳದ್ದು ಜೆರಿದು ಸ್ಕರ್ಟೆಲ್ಲ ಬರುತ್ತಲ್ಲ, ಸ್ಕರ್ಟಿಂದು ಬ್ಲೌಸಿಗೆಲ್ಲ ಈ ವರ್ಕೆಲ್ಲ ಚೆಂದ ಕಾಣುತ್ತೆ ಫ್ರೆಂಡ್ಸ್. ಇದಕ್ಕೆ ನೀವು ಬೇಕಿದ್ದರೆ ಸ್ಟೋನ್ ವರ್ಕ್ ಮಾಡ್ಬೋದು, ಇಲ್ಲ ಅಂತಂದರೆ 3mm 4mm ಬೀಡ್ಸ್ ಸಹ ಹಾಕಿ ವರ್ಕ್ ಮಾಡ್ಬೋದು. ನಿಮ್ಗೆ ಯಾವುದು ಫ್ರೆಂಡ್ಸ್ ನಿಮ್ಗೆ ಈಸಿ ಆಗುತ್ತೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಫೀಲ್ ಬರುತ್ತೆ, ಆ ಥರ ಡಿಸೈನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅನುಷಾ ಆರಿ ವಿತ್ ವರ್ಕ್ ಅನುಷಾ, ಪ್ಲೀಸ್ ಫ್ರೆಂಡ್ಸ್.